ಓಂ ಶಾಂತಿ. ನಾವೆಲ್ಲ ಜ್ಞಾನಿ ಆತ್ಮಗಳು. ಪರಮಾತ್ಮ ನಮಗೆ ಜ್ಞಾನ ಸಾಗರ ಬಂದು ನಮ್ಮನ್ನ ಈಗ ಜ್ಞಾನದಿಂದ ಸಂಪನ್ನರಾಗ ಮಾಡ್ತಾ ಇದ್ದಾನೆ. ಎಷ್ಟೆಷ್ಟು ಜ್ಞಾನವನ್ನು ಕೊಡ್ತಾ ಇದ್ದಾನೋ ಅಷ್ಟೆಷ್ಟು ನಮ್ಮನ್ನ ನಾವು ಅದನ್ನ ಬುದ್ಧಿಯಲ್ಲಿ ಧಾರಣೆ ಮಾಡ್ತಾ ಮಾಸ್ಟರ್ ಜ್ಞಾನ ಸಾಗರರಾಗ್ತಾ ಇದ್ದೀನಿ. ಬಾಬಾ ಅವರವರು ಏನೇನು ಜ್ಞಾನಗಳನ್ನು ಕೊಡ್ತಾ ಇದ್ದಾರೆ ನಮ್ಗೆ? ಯಾವ್ಯಾವ ಜ್ಞಾನವನ್ನು ಕೊಡ್ತಾ ಇದ್ದಾರೆ? ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾ ಇದ್ದಾರೆ. ಮಾನವರಿಂದ ನಾವು ದೇವತೆಗಳಾಗೋದು ಹೇಗೆ ಅಂತ ಜ್ಞಾನ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಪುರುಷಾರ್ಥ ಮಾಡಬೇಕು, ಬಾಬಾರವರು ಏನೇನು ಡೈರೆಕ್ಷನ್ ನಮಗೆ ಕೊಡ್ತಾ ಇದ್ದಾರೆ ಅದರ ಅನುಸಾರವಾಗಿ ನಾವು ನಡಿಬೇಕು. ಆಮೇಲೆ ಪರಮಾತ್ಮನನ್ನ ಆತ್ಮ ಪರಮಾತ್ಮನ ಜ್ಞಾನ ಕೊಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿವಸ ನಮ್ಗೆ ನಾವು ಆತ್ಮ ಅಂತ ಗೊತ್ತಿರ್ಲಿಲ್ಲ, ಪರಮಾತ್ಮ ಯಾರು ಅಂತ ಗೊತ್ತಿರ್ಲಿಲ್ಲ. ಪರಮಾತ್ಮನ ಹತ್ರ ಏನೇನು ಖಜಾನೆಗಳಿವೆ? ಗುಣಗಳ ಖಜಾನೆ. ನಮ್ಮ ಹತ್ರ ಏನೇನು ಖಜಾನೆ ಇದೆ? ಸಮಯದ ಖಜಾನೆ ಇದೆ, ಸಂಕಲ್ಪದ ಖಜಾನೆ ಇದೆ, ಮಾತಿನ ಖಜಾನೆ ಇದೆ. ನಮ್ಮ ಹತ್ರ ಇರೋ ಖಜಾನೆಗಳನ್ನ ನಾವು ಬಳಸ್ಕೊಂಡು ಪರಮಾತ್ಮ ಕೊಡ್ತಿರೋ ಖಜಾನೆಗಳನ್ನ ಬುದ್ಧಿಯಲ್ಲಿ ತುಂಬಿಸ್ಕೊಂಡು ನಾವು ಈಗ ಏನಾಗ್ತಿದೀವಿ? ಧನವಂತರಾಗ್ತಾ ಇದ್ದೀವಿ. ಮುಂದಿನ ಸತ್ಯಯುಗಕ್ಕೆ ಹೋಗಬೇಕಾದ್ರೆ ಎಲ್ಲವನ್ನು ಈಗಲೇ ನಾವು ಬುದ್ಧಿಯ ಜೋಳಿಗೆಯಲ್ಲಿ ತುಂಬಿಸ್ಕೋಬೇಕು. ಹಾಗೇನೆ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನ ಅಳಿಸಿ ಹಾಕಬೇಕು. ಹಳೆಯ ಸಂಸ್ಕಾರವನ್ನ ಸಂಸ್ಕಾರ ಮಾಡಬೇಕು, ಹೊಸ ಸಂಸ್ಕಾರವನ್ನ ರೂಢಿಸ್ಕೋಬೇಕು. ದೇವತೆಗಳು ನಾವು ಇಲ್ಲೇ ಆಗಬೇಕು ಅಲ್ವಾ? ಈಗ ಒಂದು ಕರ್ಮ, ಅಕರ್ಮ, ವಿಕರ್ಮ, ಸುಕರ್ಮ ಇದರ ಜ್ಞಾನವನ್ನು ಬಾಬಾ ನಮಗೆ ಕೊಟ್ಟಿದ್ದಾರೆ ಅಲ್ವಾ? ಕರ್ಮದ ಸಿದ್ಧಾಂತ ಅಂತ ನಾವು ಏನ್ ಹೇಳ್ತೀವಿ, ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಕರ್ಮದ ಸಿದ್ಧಾಂತ ಅಂತ ಹೇಳ್ತಾರೆ. ಅದನ್ನೇ ಬಾಬಾ ನಮ್ಗೆ ಕರ್ಮದ ಗುಹ್ಯಗತಿ ಅಂತ ಹೇಳಿದ್ದಾರೆ. ಆ ಕರ್ಮದ ಗುಹ್ಯಗತಿ ಏನೇನು, ಕರ್ಮ ಅಂದ್ರೆ ಏನು, ನಾವು ಎಂತಹ ಕರ್ಮಗಳನ್ನ ಮಾಡಬೇಕು, ಎಂತಹ ಕರ್ಮಗಳನ್ನ ಮಾಡಬಾರ್ದು, ಆಮೇಲೆ ಯಾವ ಕರ್ಮ ಮಾಡಿದ್ರೆ ಪಾಪ ಕರ್ಮ ಆಗತ್ತೆ, ಯಾವ ಕರ್ಮ ಮಾಡಿದ್ರೆ ಪುಣ್ಯ ಕರ್ಮ ಆಗತ್ತೆ, ಅದರ ಫಲಗಳೇನು, ಇದನ್ನೆಲ್ಲ ಬಾಬಾ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಈ ಜ್ಞಾನ, ಪರಮಾತ್ಮನ ಜ್ಞಾನ, ಇದು ಬಹಳ ಬೆಲೆ ಬಾಳುವಂಥದ್ದು, ಅಮೂಲ್ಯವಾದಂಥದ್ದು, ನಮ್ಮ ಜೀವನವನ್ನ ಶ್ರೇಷ್ಠ ಮಾಡಿಕೊಳ್ಳುವಂಥದ್ದು, ಮತ್ತೆ ಎಲ್ಲರಿಗೂ ಸುಖ ಕೊಡುವಂಥದ್ದು. ಈ ಪತಿತ ಪ್ರಪಂಚವನ್ನ ಪಾವನ ಪ್ರಪಂಚವನ್ನಾಗಿ ಮಾಡುವಂತಹ ಶ್ರೇಷ್ಠವಾದ ಶಿಕ್ಷಣ ಬಾಬಾ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದ ಸಬ್ಜೆಕ್ಟು ಕರ್ಮ. ಕರ್ಮ ಅಂದ್ರೆ ಸಾಧಾರಣ ಭಾಷೆಯಲ್ಲಿ ನಾವು ಕೆಲಸ ಅಂತ ಹೇಳ್ತೇವೆ. ಕಾರ್ಮಿಕ ಅನ್ನೋ ಪದ ಕೂಡ ಈ ಕರ್ಮ ಶಬ್ದದಿಂದ ಬಂದಿದೆ. ಅಂದ್ರೆ ಕೆಲಸ ಮಾಡುವಂಥದ್ದು, ಕೆಲಸ ಯಾರು ಮಾಡ್ತಾರೋ ಅವನು ಕಾರ್ಮಿಕ. ಸೊ ಈ ಕರ್ಮದ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ವರ್ಣ ಸಂಕರಗಳು ಕೂಡ ರೂಪುಗೊಂಡವು. ಏನೇನು ವರ್ಣ ಸಂಕರಗಳು ಇದರ ಮೇಲೆ, ಕರ್ಮದ ಆಧಾರದ ಮೇಲೆ ಆದವು ಅಂತಂದ್ರೆ, ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಮೇಯ್ನು. ಬ್ರಾಹ್ಮಣ ಅಂತಂದ್ರೆ ಅವರು ಭಕ್ತಿ ಮಾರ್ಗದಲ್ಲಿ ವೇದ, ಶಾಸ್ತ್ರ, ಪುರಾಣ ಇದನ್ನು ಓದಿದವನೇ ಬ್ರಹ್ಮಜ್ಞಾನಿ, ಬ್ರಾಹ್ಮಣ ಅಂತ ಹೇಳಿದ್ರು. ವೇದಾಧ್ಯಯನ ಮಾಡ್ತಾ ಇದ್ದಾರೆ, ಹೋಮ ಹವನ ಇಂಥದನ್ನೆಲ್ಲ ಮಾಡ್ತಾರೆ, ಪುರಕ್ಕೆ ಹಿತವನ್ನು ಉಂಟು ಮಾಡ್ತಾ ಇದ್ದಾರೆ. ಅವಂತವರನ್ನು ಪುರೋಹಿತ ಅಂತ ಕರೆದ್ರು. ಅವರದೊಂದು ವರ್ಗ. ಇದು ಕರ್ಮದ ಆಧಾರದ ಮೇಲೆ ಸಾತ್ವಿಕ ಜೀವನವನ್ನು ನಡೆಸ್ತಾರೆ ಅಂತ. ಸರಿ. ಅದಕ್ಕೋಸ್ಕರ ಅವರ ಒಂದು ಧಾರ್ಮಿಕ ಪದ್ಧತಿ ಬ್ರಹ್ಮನಿಂದ ಉಪದೇಶ ಅಂತ ಹೇಳ್ಕೊಂಡು ಅದೊಂದು ಉಪವೀತ, ಯಜ್ಞೋಪವೀತ ಅಂತೆಲ್ಲ ಹಾಕುವಂತಹ ಒಂದು ಧಾರಣೆ ಕೂಡ ಮಾಡ್ಕೊಂಡ್ರು. ಅದು ಕರ್ಮದ ಆಧಾರದ ಮೇಲೆ. ಎರಡನೇದು ಕ್ಷತ್ರಿಯರು. ಈ ಕ್ಷತ್ರಿಯರು ನಮ್ಗೆ ಯಾವಾಗಿಂದ, ದ್ವಾಪರದ ನಂತರ ಯಾವಾಗ ಈ ಭಾರತದಲ್ಲಿ ಪ್ರಾಂತ್ಯಗಳ ವಿಂಗಡಣೆ, ದೇಶಗಳ ವಿಂಗಡಣೆ ಎಲ್ಲ ಆಯ್ತು, ಆವಾಗ ಒಂದೊಂದು ಪ್ರಾಂತ್ಯಕ್ಕೆ, ಒಂದೊಂದು ರಾಜ್ಯಕ್ಕೆ ರಾಜರು ಬೇಕಾದ್ರು. ಅವ್ರು ಏನ್ ಮಾಡಿದ್ರು? ಪ್ರಜೆಗಳನ್ನ ಕಾಪಾಡುವಂತ ಕೆಲಸ. ಅವರನ್ನ ಕ್ಷತ್ರಿಯರು ಅಂತ ಕರೆದ್ರು. ಇದು ಕೂಡ ಅವರ ಕರ್ಮದ ಆಧಾರದ ಮೇಲೆ. ಅವ್ರು ನಮ್ಮನ್ನ ಆಳ್ತಾರೆ, ದೇಶಕ್ಕೆ ರಕ್ಷಣೆ ಕೊಡ್ತಾರೆ ಅಂತ. ಮೂರನೇದು ಕ್ಷತ್ರಿಯ. ವೈಶ್ಯರು ಏನ್ ಮಾಡಿದ್ರು? ವ್ಯಾಪಾರ ಮಾಡಿದ್ರು. ಅಂದ್ರೆ ಮನುಷ್ಯನ ಮೂಲಭೂತ ಅವಶ್ಯಕತೆಗಳೇನು? ಹೊಟ್ಟೆ ತುಂಬಿಸೋದು.
ಈ ಹೊಟ್ಟೆ ತುಂಬಿಸೋದಿಕ್ಕೆ ಏನೇನು ಕರ್ಮಗಳು ಬೇಕೋ ಅದನ್ನೆಲ್ಲ ಮಾಡ್ತಾ ಹೋದ್ರು. ಕ್ಷತ್ರಿಯರು ವೈಶ್ಯರು ಏನ್ ಮಾಡಿದ್ರು ಅಂದ್ರೆ ನಮ್ಗೆ ಏನೇನು ಸರಕು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ವ್ಯಾಪಾರ ಮಾಡುವಂತದ್ದು, ಬೆಳೆಯೋರ ಹತ್ರ ತಕೊಂಡು ಅದನ್ನ ಜನಗಳಿಗೆ ಹಂಚುವಂತದ್ದು, ಅಂಥ ವ್ಯಾಪಾರ ಮಾಡಿದ್ರು. ಬೇರೆ ಇನ್ನೇನೇ ನಮ್ಮ ಅವಶ್ಯಕತೆಗಳಿದೆ ಅದನ್ನೆಲ್ಲ ಪೂರೈಸುವಂತದ್ದು ಕೆಲಸ ವೈಶ್ಯರು ಮಾಡಿದ್ರು. ಶೂದ್ರರು ಸ್ವಚ್ಛತೆ ಮಾಡೋದು ಎಲ್ಲ, ಈ ಮೇಲ್ವರ್ಗದವರದ್ದು ಎಲ್ಲ ಕೆಲಸ ಮಾಡಿಕೊಡೋದು. ಸೊ ಇದು ಕೂಡ ಅವರ ಕರ್ಮದ ಆಧಾರದ ಮೇಲೆ ಆಯ್ತು. ಇನ್ನು ವರ್ಣಸಂಕರದ ಇನ್ನೂ ಜಾಸ್ತಿ ಆಗ್ತಾ, ವ್ಯಾಪ್ತಿ ಆಗ್ತಾ ವೃದ್ಧಿ ಆಗ್ತಾ ಚಮ್ಮಾರ, ಇದು ಚರ್ಮದ ಕೆಲಸ ಮಾಡುವನು, ಅಕ್ಕಸಾಲಿಗ ಚಿನ್ನದ ಕೆಲಸ ಮಾಡುವನು, ಆಮೇಲೆ ನೇಕಾರ ಬಟ್ಟೆ ಹೊಲಿಯುವನು, ಬಡಗಿ ಮರ ಕೆಲಸ ಮಾಡುವನು, ಆಮೇಲೆ ಇನ್ನ ಕಬ್ಬಿಣದ ಕೆಲಸ ಮಾಡುವನು ಕಮ್ಮಾರ, ಈ ರೀತಿಯಾಗಿ ಕುಂಬಾರ ಮಣ್ಣಿನ ಕೆಲಸ ಮಾಡುವನು. ಸೊ ಎಲ್ಲ ಈ ಕೆಲಸ ಕರ್ಮಗಳ ಆಧಾರದ ಮೇಲೆ ಜಾತಿ ಪದ್ಧತಿ ನಿರ್ಮಾಣ ಆಯ್ತು ಭಾರತದಲ್ಲಿ ಅಲ್ವಾ. ಈಗ ನಾವು ಯಾವಾಗಿಂದ ಈ ಕರ್ಮ ಅನ್ನೋ ಪದನ ಉಪಯೋಗಿಸಿದ್ವಿ ಅಂತಂದ್ರೆ ಇದು ದ್ವಾಪರದ ನಂತರನೇ. ಯಾಕಂದ್ರೆ ನಾವು ಪರಮಧಾಮದಲ್ಲಿದ್ದಾಗ್ಲೂ ಅಲ್ಲಿ ಕರ್ಮ ಇರ್ಲಿಲ್ಲ, ಸಂಕಲ್ಪ ಕರ್ಮ ಮಾತು ಯಾವುದೂ ಇರ್ಲಿಲ್ಲ. ಒಂದು ಸಲ ನಾವು ಈ ಭೂಮಿಗೆ ಬಂದ ಮೇಲೆ, ಸತ್ಯಯುಗಕ್ಕೆ ಬಂದ ಮೇಲೆ ಕರ್ಮಗಳು ಮಾಡ್ತಿದ್ವಿ, ಆದ್ರೆ ಅದಕ್ಕೆ ಅಕರ್ಮ ಆಗ್ತಿತ್ತು. ಅಲ್ಲಿ ಯಾಕೆ ಅಕರ್ಮ ಆಗ್ತಿತ್ತು? ಆ ಕರ್ಮಕ್ಕೆ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಅಂಟ್ಕೋತಿರ್ಲಿಲ್ಲ. ಯಾಕೆ? ಸ್ವರ್ಗ ಆಗಿತ್ತು, ಅದ್ರ ಕರ್ಮ ಮಾಡ್ತಿದ್ರು ತಾನೆ. ಶ್ರೇಷ್ಠ ಕರ್ಮ ಅಲ್ಲಿ ಕನಿಷ್ಠ ಕರ್ಮ ಅನ್ನೋದಿಕ್ಕೆ ಅಲ್ಲಿ ವಿಂಗಡಣೆ ಮಾಡೋದಿಕ್ಕೆ ಅಲ್ಲಿ ಯಾವ ಇದು ಇರ್ಲಿಲ್ಲ ಅಲ್ಲಿ. ಅಂದ್ರೆ ಈಗ 5,000 ವರ್ಷಗಳ ಹಿಂದೆ ಅವ್ರಿಗೆ ಏನು ಕರ್ಮ ಮಾಡಿದ್ರು ಆ ಸಂಗಮದಲ್ಲಿ, ಆ ಪುಣ್ಯದ ಫಲವನ್ನು ಏನೇನು ಅವರು ಸೇವೆ ಮಾಡಿದ್ರು, ಆಮೇಲೆ ಏನೇನು ಪರಮಾತ್ಮನ ಜ್ಞಾನ ಪಡ್ಕೊಂಡು ತಮ್ಮನ್ನು ಪಾವನನಾಗಿ ಮಾಡ್ಕೋತಿದ್ರು, ಆಮೇಲೆ ವಿಶ್ವ ಸೇವೆ ಮಾಡಿದ್ರು. ಈ ಪತಿತ ಪ್ರಪಂಚವನ್ನ ಪಾವನ ಪ್ರಪಂಚವನ್ನಾಗಿ ಮಾಡೋದಿಕ್ಕೆ ಪರಮಾತ್ಮನಿಗೆ ಸಹಯೋಗ ಕೊಟ್ರು. ಸೊ ಅದೆಲ್ಲ ಪುಣ್ಯದ ಪ್ರಾರಬ್ಧವನ್ನ ಅವರು ಸತ್ಯಯುಗದಲ್ಲಿ ಭೋಗಿಸಿದ್ರು. ಅಲ್ಲಿ ಅವ್ರು ಯಾರಿಗೇ ದುಃಖ ಕೊಡ್ಲಿಲ್ಲ, ಸುಖನೂ ಕೊಡ್ಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಸುಖಿಗಳಾಗೇ ಇದ್ರು. ಅಲ್ಲಿ ದುಃಖ ಕೊಡೋದಾಗ್ಲಿ ಸುಖ ಕೊಡೋದಾಗ್ಲಿ ಇಲ್ಲ. ಯಾರಿಂದ ಯಾರಿಗೂ ಅಪೇಕ್ಷೆ ಏನೂ ಇಲ್ಲ, ಯಾರಿಂದ ಯಾರಿಗೂ ಏನೂ ಕೊಡ್ಬೇಕಾಗಿರ್ಲಿಲ್ಲ. ಹಾಗಾಗಿ ಅಲ್ಲಿ ಯಾವ ಕರ್ಮನೂ ಅದಕ್ಕೊಂದು ಅಂಟ್ಕೊಂಡಿಲ್ಲ. ಆ ಕರ್ಮ ವಿಕರ್ಮ ಸುಕರ್ಮ ಇದ್ರಲ್ಲಿ ಬರೀ ಅಕರ್ಮ ಅಂತ ಅನ್ನಿಸ್ಕೊಳುತ್ತೆ. ಅದ್ರಲ್ಲಿ ಆ ಕರ್ಮಕ್ಕೆ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಅಂಟ್ಕೊಳ್ಳಿಲ್ಲ. ನೆಕ್ಸ್ಟ್ ಯಾವಾಗ ಅಂಟ್ಕೊಳಕ್ ಶುರುವಾಯ್ತು? ದ್ವಾಪರದ ನಂತರ. ಯಾಕೆಂದ್ರೆ ಅಲ್ಲಿ ದೇಹಾಭಿಮಾನ ಶುರುವಾಯ್ತು. ಆತ್ಮ ಅನ್ನೋದನ್ನ ಮರೆತು ಯಾವಾಗ ನಾವು ದೇಹಗಳು ಅಂತ ಅಂದ್ಕೊಳಕ್ ಶುರು ಮಾಡಿದ್ವಿ ನೋಡಿ, ಅಲ್ಲಿ ಆತ್ಮದ ಧರ್ಮ ಮರ್ತು ಹೋಯ್ತು. ಆತ್ಮದ ಧರ್ಮ ಸುಖ ಶಾಂತಿ ಆನಂದ ಪವಿತ್ರತೆ ಜ್ಞಾನ ಶಕ್ತಿ ಪ್ರೇಮ ಇದೆಲ್ಲ ಮರ್ತು ಹೋಗ್ಬಿಟ್ಟು ಅವರು ದೇಹದ ಅಭಿಮಾನದಲ್ಲಿ ಬಂದ್ರು. ನಾವು ದೇಹಗಳು ಅಂತ ನೋಡ್ಕೊಳಕ್ ಶುರು ಮಾಡಿದ್ರು. ದೇಹದ ಧರ್ಮ ಡ್ರಾಮಾನುಸಾರ ಏನಿದೆ? ಅಶಾಂತಿ, ದುಃಖ, ಆಮೇಲೆ ಇನ್ನ ಏನೇನು ಅದಕ್ಕೆ ಸಂಬಂಧಪಟ್ಟಿದ್ದು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಏನ್ ಬೇಕಾದ್ರೂ ಇರ್ಬೋದು. ಅದರ ಮಕ್ಕಳು ಎಲ್ಲಾನು ಅದು ದ್ವಾಪರದ ಪ್ರಾರಂಭದಲ್ಲಿ ಅಷ್ಟೊಂದು ಜಾಸ್ತಿಯಾಗಿ ಇರ್ಲಿಲ್ಲ. ಬರ್ತಾ 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 ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅಲ್ಲಿಂದ ಏನಾಯ್ತು ಅಂತಂದ್ರೆ, ನಾವು ಏನೇ ಕರ್ಮ ಮಾಡಿದ್ರೂ ಕೂಡ ಅದರಲ್ಲಿ ದೇಹಾಭಿಮಾನದ ಧರ್ಮಗಳ ಆಡ್ ಆಗಕ್ಕೆ ಶುರುವಾಯ್ತು. ಅವಾಗ ಏನಾಯ್ತದು? ಕರ್ಮಗಳಲ್ಲಿ ಬೇರೆಯವರಿಗೆ ದುಃಖ ಕೊಡೋದು, ಬೇರೆಯವರಿಗೆ ಅಶಾಂತಿ ಹರಡಿಸೋದು, ಅವರಲ್ಲಿ ಸ್ವಾರ್ಥ ತುಂಬಿಕೊಳ್ಳೋದು, ಆಮೇಲೆ ಮೋಸ ಮಾಡೋ ಗುಣ, ಬೇರೆಯವರನ್ನ ನಕಾರಾತ್ಮಕವಾಗಿ ನೋಡೋದು, ನಕಾರಾತ್ಮಕವಾಗಿ ಮಾತನಾಡೋದು, ಈ ತರ, ಆಮೇಲೆ ದುಃಖ ಪಡೋದು. ಇದೆಲ್ಲ ಶುರುವಾದಾಗ ಏನಾಯ್ತು? ಅದು ಅದರ ಅನುಸಾರವಾಗಿ ಏನೇ ಕರ್ಮ ಮಾಡಿದ್ರು, ಅದರ ಆಧಾರ ಪಡ್ಕೊಂಡು ಏನೇ ಕರ್ಮ ಮಾಡಿದ್ರು ಅದು ವಿಕರ್ಮ ಅಂತ ಅನ್ಸ್ಕೊಳಕ್ ಶುರುವಾಯ್ತು. ನಂತರ ನೆಕ್ಸ್ಟ್ ಯಾವ್ದು ಬರ್ತದೆ? ಸುಕರ್ಮ ಅಂದ್ರೆ ಏನು? ಒಳ್ಳೆಯ ಕರ್ಮ ಅಂದ್ರೆ ಅದಕ್ಕೆ ಯಾವುದೇ ಪಾಪ ಅಂಟುಕೊಳ್ಳೋದಿಲ್ಲ. ನಾವು ಏನೇ ಕರ್ಮ ಮಾಡಿದ್ರು ಕೂಡ ಅದು ಒಬ್ಬರಿಗೆ ಸುಖ ಕೊಡುವಂಥದ್ದಾಗಿರ್ಬೇಕು, ಶಾಂತಿ ಕೊಡುವಂಥದ್ದಾಗಿರ್ಬೇಕು. ಅವರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಸಂಕಲ್ಪಗಳು ಮೂಡಬಾರ್ದು, ಅವರಿಗೆ ನಾವು ಸಂಕಲ್ಪಗಳು ತರಿಸ್ಬಾರ್ದು. ಆಮೇಲೆ
ಅವರಿಂದ ನಾವು ಶಾಪ ಪಡ್ಕೋಬಾರದು. ಅವ್ರು ಇಂಥವ್ರು ಅಂಥವ್ರು ಅಂತ ಅವರ ಬಾಯಿಯಲ್ಲಿ ನಮ್ಮ ಬಗ್ಗೆ ಏನು ಮಾತು ಕೇಳಿ ಬರಬಾರ್ದು. ಅಂಥ ಕರ್ಮಗಳನ್ನ ನಾವು ಮಾಡ್ಬೇಕು. ಒಬ್ಬರಿಗೆ ಸುಖನೇ ಕೊಡ್ಬೇಕು, ಒಬ್ಬರಿಗೆ ಶಾಂತಿನ ಕೊಡ್ಬೇಕು, ಎಲ್ಲರ ಬಗ್ಗೆ ಶುಭ ಭಾವನೆ ಇಡಬೇಕು, ಎಲ್ಲರನ್ನು ಸಹೋದರ ದೃಷ್ಟಿಯಲ್ಲಿ ನೋಡ್ಬೇಕು, ಅಪಕಾರಿಗಳ ಮೇಲೂ ಉಪಕಾರ ತೋರಿಸ್ಬೇಕು, ಶುಭ ಭಾವನೆ, ಶುಭ ಕಾಮನೆ, ಇಂಥದ್ದೆಲ್ಲ ನಮ್ಗೆ ಯಾರು ಪರಮಾತ್ಮ ಈಗ ಕಲಿಸ್ಕೊಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೋ ಅದರ ಅನುಸಾರವಾಗಿ ನಾವು ಮಾಡಿದ್ರೆ ಇದು ಸುಕರ್ಮ ಅಂತ ಅನ್ನಿಸ್ಕೊಳುತ್ತೆ. ಇದಕ್ಕೆ ಪುಣ್ಯಕರ್ಮ ಅಂತ ಹೇಳ್ತೀವಿ ಅಲ್ವಾ. ಈಗ ನಾವ್ ಯಾವುದೇ ಕರ್ಮ ಮಾಡ್ಬೇಕಾದ್ರೂ ಮೊದಲು ನಾವು ಕೆಲಸ ಮಾಡ್ಬಿಡ್ತೀವೋ ಫಸ್ಟ್ ಯೋಚನೆ ಮಾಡ್ತೀವೋ? ಫಸ್ಟ್ ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತೆ. ಈಗ ನಮ್ಮ ಮನೆಗೆ ಯಾರೋ ಬಂದ್ರು, ನಾನು ಅವ್ರನ್ನ ಚೆನ್ನಾಗಿ ಉಪಚಾರ ಮಾಡಿದೆ, ಅವರಿಗೆ ಪ್ರೀತಿಯಿಂದ ಬಡಿಸ್ದೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ, ಅವ್ರ ಆಮೇಲೆ ಮನೆಗೆ ಹೋದ್ರು ಕೂಡ ಅವರಿಗೆ ನನ್ನ ಪ್ರತಿ ಅಂಥ ಏನು ಶುಭ ಭಾವನೆ ಬರ್ಲಿಲ್ಲ. ಅವ್ರೊಂದ್ ಸ್ವಲ್ಪ ಅವ್ರು ಬಿಡಿ ಅಷ್ಟೇ ಅಂತ ಮಾತಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ. ನಾನೇನ್ ಅಂದ್ಕೋತೀನಿ ಅವಾಗ, ನಾನು ಅಷ್ಟೆಲ್ಲ ಸೇವೆ ಮಾಡಿದೆ, ಅವರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡೆ, ಅಷ್ಟೊಳ್ಳೆ ಕರ್ಮ ಮಾಡಿದ್ರು ಕೂಡ ಅವ್ರ ಬಾಯಲ್ಲೇ ನನ್ ಬಗ್ಗೆ ಒಳ್ಳೆ ಮಾತು ಬರ್ಲಿಲ್ವಲ್ಲ ಅಂತ ನಾನು ಬೇಜಾರು ಮಾಡ್ಕೋತೀನಿ ಅಂತ ಇಟ್ಕೊಳ್ಳಿ. ಇದು ಯಾತಕ್ಕಾಯ್ತು? ಇದು ಯಾಕಾಯ್ತು ಅಂದ್ರೆ, ನಾನು ಮಾಡಿದ್ದು ಕೈಯಿಂದ ಕರ್ಮ ಮಾಡಿದೆ, ಬಾಯಿಂದ ಮಾತಾಡ್ದೆ, ಇದರ ಬಗ್ಗೆ ಮಾತ್ರ ನನಗೆ ಗಮನ ಇತ್ತು, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ, ಅವ್ರಿಗೆ ಬೇಕಾದ ಸೌಕರ್ಯ ಮಾಡಿಕೊಟ್ಟೆ, ಇದೆಲ್ಲ ನನ್ನ ಕರ್ಮೇಂದ್ರಿಯಗಳ ಮೂಲಕ ನಾನು ಮಾಡಿದೆ. ಆದ್ರೆ ಕರ್ಮ ಶುರುವಾಗಿದ್ದೆಲ್ಲಿ? ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಅಷ್ಟು ಪ್ರೀತಿಯಿಂದ ಕೂಡಿದ ಒಂದು ವ್ಯವಹಾರ ಇತ್ತ, ಅಥವಾ ಅವ್ರ ಬಗ್ಗೆ ನಂಗೆ ಶುಭ ಭಾವನೆ ಇತ್ತ, ಅಥವಾ ಯಾಕಪ್ಪ ಇವ್ರು ಬಂದ್ರು, ಇವ್ರಿಗೆ ಇದೆಲ್ಲ ಮಾಡಿ ಹಾಕ್ಬೇಕಲ್ಲ ನಾನು ಅಂತ ಆ ತರ ಏನಾದ್ರು ಬೈಕೊಂಡ್ ಮಾಡದ್ನ, ಇದೆಲ್ಲಾನು ಕೌಂಟ್ ಆಗುತ್ತೆ. ಸೊ ನಾವು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀವಿ ಅದೇ ನಮ್ದು ಮೊದಲ ಕರ್ಮ ಆಗುತ್ತೆ. ಅದು ಅವರಿಗೆ ತಟ್ಟುತ್ತೆ, ಅವ್ರಿಗೆ ಆ ವೈಬ್ರೇಷನ್ ಹೋಗಿರತ್ತೆ. ನಾವು ಕೆಲಸ ಮಾಡೋದು ಮಾತ್ರ ಅವರ ಆತ್ಮಕ್ಕೆ ಮುಟ್ಟೋದಲ್ಲ, ನಾವು ಏನು ಯೋಚನೆ ಮಾಡ್ತೀವಿ ಅದು ಕೂಡ ಅವ್ರ ಆತ್ಮಕ್ಕೆ ಮುಟ್ಟತ್ತೆ. ಇದಕ್ಕೂ ಕೂಡ ಇದು ನಮಗೇನಾಯ್ತು? ಅಲ್ಲಿಂದ ಆಶೀರ್ವಾದ ಬಂತ ನಮ್ಗೆ? ಇಲ್ಲ. ನಾವು ಅಷ್ಟು ಮಾಡಿದ್ರು ಏನು ಪ್ರಯೋಜನ ಆಯ್ತು? ಅಷ್ಟೆಲ್ಲಾ ಮಾಡ್ದೇರಿ ಅವರಿಗೆ ಅಂತ ಹೇಳ್ಕೊತೀವಿ ಅಷ್ಟೇನೆ ಅಲ್ವಾ, ಮನಸ್ಸಿನಲ್ಲಿ. ಅಷ್ಟೇ. ಇದು ಸುಮ್ನೆ ನಮ್ಗವ್ರು ಒಳ್ಳೆ ಮಾತಾಡ್ಲಿ, ಒಳ್ಳೆ ನಮ್ಮ ಬಗ್ಗೆ ಒಳ್ಳೇದು ಹೇಳಿ 4 ಜನರ ಹತ್ರ ಅಂತ ಅನ್ಕೊಂಡ್ ಮಾಡಿದ್ರು ಕೂಡ ಅದರದ್ದು ಫಲ ನಮ್ಗೆ ಸಿಕ್ಲಿಲ್ಲ ಅಲ್ವಾ. ಬದಲಾಗಿ ಏನ್ ಬಂತು ನಮ್ಗೆ? ಒಳ್ಳೇದಂತೂ ಆಗ್ಲಿಲ್ಲ, ಪುಣ್ಯಕರ್ಮ ಅಂತೂ ಆಗ್ಲಿಲ್ಲ ಅಲ್ವಾ. ಹೇಳೋದು ಇಲ್ಲ. ಆಮೇಲೆ ನಾವು ಏನು ಮಾಡಿದೀವೋ ಅದನ್ನೇ ಪಡಿತೀವಿ. ಒಬ್ರಿಗೆ ದುಃಖ ಕೊಟ್ರೆ ಬಾಬಾ ಹೇಳ್ತಾರಲ್ಲ, ನೀವು ಒಬ್ರಿಗೆ ದುಃಖ ಕೊಟ್ರೆ ನೀವು ದುಃಖಿಗಳಾಗೇ ಸಾಯ್ತೀರಾ ಅಂತ. ನೀವೊಬ್ರಿಗೆ ಅಶಾಂತಿ ಕೊಟ್ರೆ ನೀವು ಅಶಾಂತಿಯಲ್ಲೇ ಇರ್ತೀರಾ. ಆಮೇಲೆ ಹೇಳ್ತೀವಲ್ಲ, ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಅದರ ಅನುಸಾರವಾಗಿ ಅವನಿಗೆ ಈ ಜನ್ಮದಲ್ಲಿ ಅಂಗವಿಕಲಾಗಿ ಹುಟ್ಟಿದ್ನೋ, ಇಲ್ಲ ತುಂಬಾ ಬಡತನ ಬಂತೋ, ಎಲ್ಲ ಹಿಂದಿನ ಜನ್ಮದ ಪಾಪಕರ್ಮ ಅಂತ ಹೇಳ್ತೀವಲ್ಲ ನಾವು. ಇದು ಸಂಚಿತ ಪಾಪಕರ್ಮ ಅಂತ. ಇದೆಲ್ಲ ಆತ್ಮದಲ್ಲಿ ರೆಕಾರ್ಡ್ ಆಗಿರುತ್ತೆ. ನಾವು ಹಿಂದಿನ 63 ಜನ್ಮಗಳಲ್ಲಿ ಏನೇನ್ ಮಾಡ್ಕೊಂಡ್ ಬಂದಿದೀವೋ, ಅಂದ್ರೆ ದೇಹಾಭಿಮಾನಕ್ಕೆ ವಶರಾಗಿ ಏನೇನ್ ಮಾಡ್ಕೊಂಡ್ ಬಂದಿದೀವೋ ಅದರದ್ದು ಪುಣ್ಯದ ಫಲ ಇರ್ಬೋದು, ಪಾಪದ ಫಲ ಇರ್ಬೋದು, ಅದೆಲ್ಲ ಆತ್ಮದಲ್ಲಿ ಸಂಸ್ಕಾರದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನೇ ನಾವು ಅನುಭವಿಸೋದು. ನಾವು ಯಾರನ್ನೂ ಬೈಕೊಳ್ಳೋಂಗಿಲ್ಲ, ಅವ್ರು ನಮ್ಗೆ ಯಾಕ್ರಿ ಹಂಗ್ ಮಾಡಿದ್ರು ಅಂತ. ಯಾಕೆ ಹಂಗ್ ಮಾಡಿದ್ರು? ಸಾಲ ತೀರ್ಸಿದ್ರು ಅಷ್ಟೇನೆ. ಯಾವ್ದು ಜನ್ಮದ ಸಾಲ ನಾವು ಕೊಟ್ಟಿದೀವಿ ಅವರಿಗೆ ತೀರ್ಸ್ಬಿಟ್ರು ಅಲ್ವಾ. ಅದಕ್ಕೋಸ್ಕರ ಈಗ ಭಗವಂತ ಬಂದು ನಮಗೆ ಏನ್ ಕಲಿಸ್ತಾ ಇದ್ದಾರೆ, ಎಷ್ಟು ಶ್ರೇಷ್ಠ ಮಾಡ್ತಾ ಇದ್ದಾರೆ ನಮ್ಮ ಜೀವನ ಅಂತಂದ್ರೆ, ಇದು ಕೋಟಿ ಕೊಟ್ರು ಸಿಕ್ಕಲ್ಲ ನಮ್ಗೆ. ಯಾರು ಇಂಥ ಒಂದು ಕರ್ಮಗಳನ್ನ ಕಲ್ಸಕ್ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಈಗ ದೊಡ್ಡವ್ರು ಹೇಳ್ತಾರೆ, ದೊಡ್ಡವ್ರು ಹೇಳಿದ ಮಾತು ಕೇಳಿ ಎದುರು ವಾದಿಸ್ಬಾರ್ದು. ಮಕ್ಳಿಗೆಲ್ಲ ಬುದ್ಧಿ ಹೇಳ್ತೀವಿ ನಾವು ಅಲ್ವಾ. ನಾವು ಮಾಡ್ತೀವ ಅದನ್ನ? ನಾವೇ ಮಾಡೋದಿಲ್ಲ. ಮಕ್ಳಿಗೆ ಹೇಳಿದ್ರೆ ಕೇಳ್ತಾರ? ನಾವು ಮಾಡಿ ತೋರಿಸ್ಬೇಕಲ್ವಾ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ದೊಡ್ಡ ಸಾಹುಕಾರ ಇದ್ದಂತೆ. ಅವನು ಸೊಸೆನ 3ನೇ ಸೊಸೆನ ಮನೆ ಕರ್ಕೊಂಡ್ ಬಂದಾಗ ಆ ದೊಡ್ಡ ಸೊಸೆ ಅಂದ್ರಿಬ್ರು ಹೇಳಿದ್ರಂತೆ,
ನೋಡು, ನಮ್ಮ ಮಾವಂದು ಒಂದು ಪದ್ಧತಿ ಇದೆ, ನಿಯಮ ಇದೆ ಈ ಮನೆದು. ಯಾರಿಗೂ ದಾನ ಪುಣ್ಯ ಮಾಡಬಾರ್ದು ಅಂತ ಹೇಳಿದ್ರಂತೆ. ಸೊಸೆಗೆ ಒಂದ್ ಸ್ವಲ್ಪ ಬೇಜಾರಾಯ್ತು, ಏನೊಂದು ದಾನ ಧರ್ಮ ಮಾಡದೇ ಇರುವಂತ ಒಂದು ಮನೆಗೆ ಬಂದ ನಾನು. ಅವರ ಅಪ್ಪ ತುಂಬಾ ದಾನ ಪುಣ್ಯ ಎಲ್ಲಾರ್ಗೂ ಕೊಡ್ಬೇಕು ಅಂತೆಲ್ಲ ಹೇಳಿಕೊಟ್ಟಂತಹ ತಂದೆ ಮನೆಯಿಂದ ಅವಳು ಬಂದಿರೋದು. ಇಲ್ಲಿಗೆ ಬಂದಾಗ ಅವಳು ಒಂದ್ ದಿವ್ಸ ಮಾಡಿ ಮೇಲೆ ಕೂತಿದ್ಲಂತೆ. ಕೆಳಗಡೆ ಒಬ್ಬ ಭಿಕ್ಷುಕ ಬಂದ್ಬಿಟ್ಟು, ಅಮ್ಮ ತಾಯಿ, ನಾನು 3 ಜನ್ಮಕ್ಕಾಗುವಷ್ಟು ಹಸ್ಕೊಂಡಿದ್ದೀನಿ, ನಂಗೆ ಏನಾದ್ರು ಭಿಕ್ಷೆ ಹಾಕಿ ಅಂತ ಹೇಳದ್ನಂತೆ. ಅದಕ್ಕೆ ಅವಳು ಹೇಳದ್ಲಂತೆ, ನಾವೇ ತಂಗಳನ್ನ ತಿಂತಾ ಇದ್ದೀವಿ, ನಾಳೆ ನಮ್ಗೆ ಊಟನೇ ಇಲ್ಲ, ನಾಳೆ ನಾವು ಉಪವಾಸ, ನಿನಗೇನ್ ಹಾಕೋದು ಅಂತ ಹೇಳಿದ್ರಂತೆ. ಅದನ್ನು ಕೇಳಿ ಅವನಿಗೆ, ಅವಳ ಮಾವನಿಗೆ ಸಿಟ್ಟು ಬಂತಂತೆ. ಏನು ನಮ್ ಸೊಸೆಗೆ ನಾವು ತಂಗಳನ್ನ ಹಾಕ್ತಿವ, ನಾಳೆ ಊಟ ಹಾಕಲ್ವಾ, ಏನ್ ಮಾತಾಡಿದಾಳ ಅವಳು, ಇಂಥ ಸೊಸೆ ನನಗ್ ಬೇಡ ಅಂದ್ಬಿಟ್ಟು ಅವರ ಅಪ್ಪನ್ನ ಕರೆಸ್ಬಿಟ್ಟು, ನಿಮ್ ಮಗಳನ್ನ ಕರ್ಕೊಂಡೋಗಿ, ಇಂಥ ಸೊಸೆ ನಮಗ್ ಬೇಡ ಅಂದ್ರಂತೆ. ಅವ್ರ ಅಪ್ಪ ಹೇಳಿದ್ರಂತೆ, ನನ್ನ ಮಗಳು ಯಾವತ್ತೂ ಹಂಗೆಲ್ಲ ಆತರ ಮಾತಾಡುವಂತವಳಲ್ಲ, ಅಗೌರವವಾಗಿ ಮಾತಾಡೋದಾಗ್ಲಿ ಅಥವಾ ಅವಳು ತುಂಬಾ ಸಮಜ್ದಾರಿದ್ದಾಳೆ, ತಿಳುವಳಿಕೆ ಇರುವಂತವಳಾಗಿರ್ತಾಳೆ, ಅಂತವಳು ಇಂತ ಮಾತಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು, ಆಯ್ತು ಯಜಮಾನ್ರೆ, ನಿಮ್ಮ ಮಾತು ಕೇಳಿಸ್ಕೊಂಡಿದೀವಿ, ಹಂಗೆ ನನ್ ಮಗಳನ್ನ ಕರ್ಸಿ ಅಂದ್ರಂತೆ. ಅವ್ರ ಮಗಳು ಬಂದಾಗ, ಯಾಕಮ್ಮ ಹಂಗ್ ಮಾತಾಡಿದ್ಯಾ ಅಂತ ಕೇಳಿದ್ರಂತೆ. ನೋಡಿ, ನಾನೇನಾದ್ರು ತಪ್ಪು ಮಾತಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಅವ್ಳು ಹೇಳ್ಬಿಟ್ಟು ಹೇಳದ್ಲಂತೆ. ಆ ಭಿಕ್ಷುಕ ಬಂದ್ಬಿಟ್ಟು, ನನ್ 3 ಜನ್ಮಕ್ಕಾಗುವಷ್ಟು ಹಸಿದಿದ್ದೀನಿ, ನಂಗೇನಾದ್ರು ಕೊಡಿ ಅಂತ ಅಂದ. ಅಂದ್ರೆ ಅವನು ಹೋದ ಜನ್ಮದಲ್ಲೂ ಏನೂ ಮಾಡಿಲ್ಲ, ಅದಕ್ಕೆ ಅವನು ಈ ಜನ್ಮದಲ್ಲಿ ಭಿಕಾರಿಯಾಗಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಈ ಜನ್ಮದಲ್ಲೂ ಭಿಕ್ಷೆನೇ ಅವನು ಯಾರಿಗೂ ಏನು ಮಾಡಕ್ಕಾಗಲ್ಲ, ಮುಂದಿನ ಜನ್ಮದಲ್ಲೂ ಅವನ ಜೀವನ ಅಷ್ಟೇ. ಹಾಗೇನೆ ಅದಕ್ಕೆ ನಾನೇನ್ ಹೇಳ್ದೆ, ನಾವು ಇಲ್ಲಿ ಈ ಮನೆಯವರು ಹೋದ ಜನ್ಮದಲ್ಲಿ ಏನೋ ಪುಣ್ಯ ಕರ್ಮ ಇರ್ಬೇಕು, ಅದನ್ನ ಅವ್ರು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾರೆ. ನಾವು ಹಿಂದಿನ ಜನ್ಮದ್ ನಾವು ತಿಂತಾ ಇದ್ದೀವಿ, ಮುಂದಿನ ಜನ್ಮಕ್ಕೆ ನಾವಿಲ್ಲಿ ಏನೂ ಮಾಡ್ಕೊಂತ ಇಲ್ಲ, ಹಂಗಾಗಿ ಮುಂದಿನ ಜನ್ಮದಲ್ಲಿ ನಾವು ಉಪವಾಸ, ನಾವು ಭಿಕಾರಿಗಳಾಗಿ ಹೋಗ್ತೀವಿ ಅಂತ ಆ ಅರ್ಥದಲ್ಲಿ ಹೇಳದೆ ಅಂತ ಅಂದ್ಲಂತೆ. ಅಂದ್ರೆ ಏನಾಯ್ತು, ನಾವು ಒಬ್ರಿಗೆ ಏನೂ ಕೊಡದೇ ಇದ್ರೆ ನಮಗೂ ಭಗವಂತ ಏನೂ ಕೊಡಲ್ಲ. ಇದು ಕರ್ಮದ ಫಲ. ಅದನ್ನ ಕೇಳಿ ಆ ಮನುಷ್ಯನಿಗೆ, ಅವರ ಮಾವನಿಗೆ ತುಂಬಾ ಬೇಜಾರಾಯ್ತಂತೆ. ಅವತ್ತಿಂದ ಒಳ್ಳೆ ದಾನಿ ಆದ್ನಂತೆ, ಪುಣ್ಯ ಮಾಡ್ಕೊಂಡು ಪುಣ್ಯ ಸಂಪಾದನೆ ಮಾಡ್ಕೊಂಡಂತೆ, ಸೊಸೆಯ ಮಾತು ಕೇಳಿ ಅವನು ಪರಿವರ್ತನೆ ಆದ್ನಂತೆ ಅಂತ ಇದೊಂದು ಕತೆ. ಅಂದ್ರೆ ನಾವು ಏನ್ ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ ಅನ್ನೋದಕ್ಕೆ ಉದಾಹರಣೆ. ಆಮೇಲೆ ಇನ್ನೊಂದು ಸುಕರ್ಮ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾವು ಒಂದು ಮಾವಿನ ಬೀಜ ಬಿತ್ತುತ್ತೀವಿ, ಏನಾಯ್ತದು, ಒಳ್ಳೆ ಕರ್ಮ ಆಯ್ತು, ಒಂದು ಕರ್ಮ, ಶ್ರೇಷ್ಠ ಕರ್ಮ ಆಯ್ತು, ಬೀಜ ಬಿತ್ತಿದ್ವಿ. ಈ ಸುಕರ್ಮದಿಂದ, ಶ್ರೇಷ್ಠ ಕರ್ಮದಿಂದ ಅದರ ಫಲ ಪ್ರಾಪ್ತಿ ನಮ್ಗೇನ್ ಸಿಕ್ತು, ನಾಳೆ ಆ ಬೀಜ ಮೊಳಕೆ ಹೊಟ್ಟು ಗಿಡ ಆಗಿ ಮರ ಆಗಿ ಒಂದು 100 ಹಣ್ಣು ಕೊಡಲ್ವಾ ನಮ್ಗೆ? ನಾವು ಒಂದು ಪುಣ್ಯ ಕರ್ಮ ಮಾಡಿದ್ರೆ ಅದರ ಫಲ 100 ಪಟ್ಟು ನಮಗ್ ಸಿಕ್ಕತ್ತೆ ಅಂತ. ಅದೇ ಒಂದು ಬೀಜ ನಾನು ಎಸ್ತ್ ಬಿಟ್ರೆ, ಬೇಡ ಇದು ಅಂತ ಕಸದ ಬುಟ್ಟಿಗೆ ಹಾಕ್ಬಿಟ್ರೆ ಅದೇನಾಯ್ತು, ಅದರಿಂದ ಪುಣ್ಯ ಕರ್ಮನೂ ಆಗಿಲ್ಲ, ಅವನು ಏನು ತಿಂದಂಗಾಗಿಲ್ಲ, ಅವನಿಗೆ ಅದರ ಫಲ ಸ್ವರೂಪವಾಗಿ ಅವನಿಗೆ ಏನೂ ಸಿಕ್ಕೋದು ಇಲ್ಲ. ಅದಕ್ಕೆ ನಾವೀಗ ಎಂತ ಕರ್ಮ ಮಾಡ್ಬೇಕು? ಪುಣ್ಯದ ಕೆಲಸ ಮಾಡ್ಬೇಕಾ, ಪಾಪದ ಕೆಲಸ ಮಾಡ್ಬೇಕಾ? ಮಾಡ್ಬೇಕು. ಇದನ್ನ ಪರಮಾತ್ಮ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಆದ್ರೆ ನಾವು ಏನ್ ಮಾಡಿದ್ವಿ ಇಷ್ಟು ವರ್ಷನೂ, ಇಷ್ಟು ಜನ್ಮದಲ್ಲೂ ಅಂತಂದ್ರೆ, ಕಾಮ ಕ್ರೋಧ ಲೋಭ ಮೋಹಕ್ಕೆ ವಶರಾಗಿ ಪ್ರತಿ ಒಂದು ಕರ್ಮನೂ ನಾವು ಪಾಪ ಮಾಡ್ಕೊಂಡೇ ಬಂದ್ವಿ. ಅದಕ್ಕೆ ಭಗವಂತ ಹೇಳಿದ್ರು, ನೀವು ಪಾಪಿಗಳಾಗಿದ್ದೀರಾ, ಭ್ರಷ್ಟರಾಗಿದ್ದೀರಾ, ಭ್ರಷ್ಟಾತ್ಮರಾಗಿದ್ದೀರಾ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರಲ್ಲ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರಲ್ಲ ಪರಮಾತ್ಮ. ಯಾವಾಗ ಭಾರತ ಕರ್ಮಗ್ಲಾನಿ ಆಗತ್ತೋ ಅಂತ ಸಮಯದಲ್ಲಿ ನಾನು ಆತ್ಮಗಳಿಗೆ ಪುನಃ ಈ ಜ್ಞಾನವನ್ನು ಕೊಟ್ಟು ಅವರನ್ನ ಪುನರ್ಜೀವ ಮಾಡ್ಲಿಕ್ಕೆ ಬರ್ತಿದ್ದೀನಿ. ಆಮೇಲೆ ಯಾರ್ಯಾರು ಸಾಧುಗಳಿದಾರೋ, ಯಾರೆಲ್ಲ ಶಿಷ್ಟರಿದಾರೋ ಅವ್ರನ್ನ ರಕ್ಷಿಸ್ಲಿಕ್ಕೆ, ದುಷ್ಟರನ್ನ ಶಿಕ್ಷಿಸ್ಲಿಕ್ಕೆ ನಾನು ಪ್ರತಿ ಸಂಗಮ ಯುಗದಲ್ಲಿ ಬರ್ತೀನಿ ಅಂತ ಪರಮಾತ್ಮ ಹೇಳಿದ್ರಲ್ವಾ. ಅದರ ಅನುಸಾರವಾಗಿ ಪರಮಾತ್ಮ ಬಂದಿದ್ದಾರೆ, ಬಂದು ನಮ್ಗೆ ಶ್ರೇಷ್ಠ ಕರ್ಮವನ್ನು ಕಲಿಸ್ತಾ ಇದ್ದಾರೆ. ನಾವು ಈಗ ಬ್ರಾಹ್ಮಣರು ಮಾಡ್ಬೇಕಾಗಿದ್ದಿಷ್ಟೇನೆ, ಏನೇ ಕೆಲಸ ಮಾಡಿದ್ರು ಅದನ್ನ ಪರಮಾತ್ಮನಿಗೆ ಒಪ್ಪಿಸ್ಬಿಟ್ಟು ಮಾಡ್ಬೇಕು. ಆವಾಗ ಅದರಲ್ಲಿ ಪಾಪ ಕರ್ಮಗಳಾಗೋದಿಲ್ಲ. ಜೊತೆಗೆ ಸ್ವಾರ್ಥದಿಂದನೋ, ಮೋಹದಿಂದನೋ, ಲೋಭದಿಂದನೋ, ಅಹಂಕಾರದಿಂದನೋ ಈಗ ಏನಾಗಿದೆ ಅಂದ್ರೆ,
ಕಾಮನೆಗಳು ಬರೀ ಕಾಮನೆಗಳಾಗಿ ಉಳಿದಿಲ್ಲ, ದುರಾಸೆ ಜಾಸ್ತಿ ಆಗ್ಬಿಟ್ಟಿದೆ ಮನುಷ್ಯನಿಗೆ. ಆಸೆ ಇದ್ರೆ ಪರವಾಗಿಲ್ಲ, ದುರಾಸೆ ಅದರಲ್ಲಿ ಎಲ್ಲ ಒಂದು ಕೆಟ್ಟದೇ ಸೇರಿರುತ್ತೆ. ಅಂದ್ರೆ ಒಬ್ರಿಗೆ ವಂಚನೆ ಮಾಡಿ ಅದನ್ನ ತನ್ನ ಆಸೆನ ತೀರಿಸ್ಕೊಳ್ಳೋದು ಅಲ್ವಾ, ಒಬ್ರು ತಲೆ ಹೊಡೆದು ತನ್ನ ಆಸೆನ ತೀರಿಸ್ಕೊಳ್ಳೋದು, ಈ ತರ ಕಾಮನೆಗಳನ್ನ ಅವನು ತೃಪ್ತ ಮಾಡ್ಲಿಕ್ಕೆ ಬರೀ ದುರ್ಮಾರ್ಗವನ್ನೇ ಹಿಡಿತಾ ಇದ್ದಾನೆ. ಮೋಹ, ಬರೀ ಮೋಹ. ಪ್ರೀತಿ ಇದ್ರೆ ಪರವಾಗಿಲ್ಲ, ಎಲ್ಲರ ಮೇಲೂ ಪ್ರೀತಿ ಇರ್ಬೇಕು, ನಮ್ಗೆ ಸಹೋದರ ಪ್ರೀತಿ ಇರ್ಬೇಕು. ಈಗ ಮೋಹ ಹೋಗ್ಬಿಟ್ಟು ಇದು ವ್ಯಾಮೋಹ, ಅತಿಯಾದ ವ್ಯಾಮೋಹ ಆಗಿದೆ. ಅವ್ರಿಲ್ದೇ ನಾವಿರಕ್ಕಾಗದೇ ಇಲ್ಲ ಅಂತ ವ್ಯಾಮೋಹನ ಬೆಳೆಸ್ಕೊಂತ ಇದ್ದೀವಿ, ಅದರಿಂದಾನೇ ದುಃಖಿಗಳಾಗಿ ಹೋಗ್ತಾ ಇದ್ದೀವಿ. ಅಹಂಕಾರ, ಅಹಂಕಾರ ಏನಿರ್ಬೇಕು ನಮ್ಗೆ? ಶುದ್ಧ ಅಹಂಕಾರ ಇರ್ಬೇಕು ನಮ್ಗೆ. ನಾವು ಸ್ವಮಾನದಲ್ಲಿದ್ರೆ ಅದು ಶುದ್ಧ ಅಹಂಕಾರ. ನಾವೆಂಥ ಆತ್ಮಗಳಾಗಿದ್ದೀವಿ, ಪರಮಾತ್ಮನ ಮಕ್ಕಳಾಗಿದ್ದೀವಿ, ಈಶ್ವರಿ ವಿದ್ಯಾರ್ಥಿಗಳಾಗಿದ್ದೀವಿ, ನಾವು ಶ್ರೇಷ್ಠ ಸ್ವಮಾನಧಾರಿಗಳಾಗಿದ್ದೀವಿ, ಶಾಂತ ಸ್ವರೂಪ ಆತ್ಮರಾಗಿದ್ದೀವಿ. ಇದು ನಮ್ಗೆ ಪರಮಾತ್ಮ ಕಲಿಸ್ಕೊಡ್ತಾ ಇದ್ದಾರೆ. ಆದ್ರೆ ಹೊರಗಡೆ ಪ್ರಪಂಚದಲ್ಲಿ ಹೆಂಗಿದ್ದಾರೆ? ಅಹಂಕಾರ, ಅಹಂಕಾರ ಹೋಗಿ ಅವ್ರದ್ದು ಈಗ ದುರಹಂಕಾರ ಆಗಿದೆ. ಅದರಲ್ಲೂ ಒಂದು ದುರ್ನಡತೆ, ದುರಹಂಕಾರ ಮಿತಿ ಮೀರ್ತಾ ಇದೆ. ಸೊ ಇಂತಹ ಅತಿಯಾದ ಸಮಯದಲ್ಲಿ ಅಂತ್ಯ ಮಾಡೋದಕ್ಕೋಸ್ಕರ ಪರಮಾತ್ಮನ ಅವತರಣೆ ಆಗಿದೆ. ಅವ್ರು ನಮ್ಗೆ ಏನೇನ್ ಶಿಕ್ಷಣ ಕೊಡ್ತಾರೆ ಕರ್ಮದ ಬಗ್ಗೆ? ಒಬ್ಬೊಬ್ಬರೊಂದೊಂದು ಹೇಳ್ತೀರಾ ನೆನ್ಪಿದ್ರೆ? ಕರ್ಮದ ಬಗ್ಗೆ ನಾವು ಎಂಥ ಕರ್ಮ ಮಾಡ್ಬೇಕು ಅನ್ನೋದನ್ನ ಪರಮಾತ್ಮ ಹೆಂಗೆ ಹೇಳ್ತಾರೆ? ಒಂದು ಕರ್ಮ ಹೇಳೋಣ. ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ. ಎಲ್ಲರ ಪ್ರತಿ ಶುಭನೇ ಯೋಚನೆ ಮಾಡ್ಬೇಕು. ಅವ್ರು ನಮ್ಗೆ ಕೆಟ್ಟದೇ ಮಾಡಿರ್ಲಿ, ಅಂತವ್ರ ಪ್ರತಿ ಕೂಡ ನಾವ್ ಯಾಕೆ ಶುಭ ಭಾವನೆ ಇಡ್ಬೇಕು? ಜನಾರ್ದನ, ಹೌದು, ನಮ್ಗವ್ರ ಅಪಕಾರ ಮಾಡಿದ್ದಾರೆ ಯಾಕೆ? ಹಾ, ಅದೊಂದು ಹೇಳ್ಬೋದು ಅಲ್ವಾ. ಆವಾಗ ನಾವು ಅವ್ರ ಮೇಲೆ ಶುಭ ಭಾವನೆನೇ ಇಡ್ಬೇಕು. ನಮ್ ಸಾಲ ಚುಕ್ತ ಆಯ್ತು, ಯಾವುದೋ ಜನ್ಮದಲ್ಲಿ ನಾವು ಅವ್ರಿಗೆ ಅಪಕಾರ ಮಾಡಿರ್ಬೋದಲ್ಲ, ಅದನ್ನ ತೀರ್ಸಿದ್ರು ಅಲ್ವಾ ಅಕ್ಕವ್ರೆ? ಆತರ. ಆಮೇಲೆ ಇನ್ನೊಂದು, ನಿಂದಾ ಸ್ತುತಿ ಮಾನ ಅಪಮಾನ ಎಲ್ಲದರಲ್ಲೂ ಏಕರಸವಾಗಿರಿ ಅಂತ ಹೇಳಿದ್ರು. ಅವ್ರು ನಂಗೆ ನಿಂದೆ ಮಾಡಿದ್ರು ತುಂಬಾ ಕುಗ್ಗಿ ಹೋಗೋದು, ಮಹಿಮೆ ಮಾಡಿದ್ರು ಸಂತೋಷಣ್ಣ ತುಂಬಾ ಒಳ್ಳೆಯವರು ಅಂತ ಮಹಿಮೆ ಮಾಡಿದ ತಕ್ಷಣ ಏನಾಗ್ತಾರೆ? ಉಬ್ಬಿ ಹೋಗ್ಬಿಡ್ತಾರೆ ಅವರು. ಆದ್ರೆ ಈ ಸಂತೋಷಣ್ಣ ಉಬ್ಬಿ ಹೋಗಲ್ಲ. ಹೊಗಳ್ಬೇಕು. ಹೌದು ಹೌದು, ಆಗೇನಾಗುತ್ತೆ? ಹೌದು, ಅಹಂಕಾರ ಬರುತ್ತೆ ಅವಾಗ ಅಲ್ವಾ. ಅದರಿಂದ ನಮ್ಗೆ ವಿಕಾರಗಳೇ ಉತ್ಪನ್ನ ಆಗುತ್ತೆ, ವಿಕಲ್ಪಗಳೇ ಉತ್ಪನ್ನ ಆಗುತ್ತೆ ಮನ್ಸಲ್ಲಿ. ಒಳ್ಳೆತನ, ಒಂದು ದಾತಾತನದ ಸಂಸ್ಕಾರ ಇರೋದಿಲ್ಲ ನಮ್ಗೆ. ಎಲ್ಲರಿಗೂ ಕೊಡುವಂತ ಸಂಸ್ಕಾರ ಬೇಕು. ಭಗವಂತ ಅದನ್ನ ನಮ್ಗೆ ಕಲ್ಸ್ಕೊಡ್ತಾ ಇದ್ದಾರೆ. ನಿಷ್ಕಾಮ ಸೇವೆ ಮಾಡ್ಬೇಕು, ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಅದರದ್ದು ಪ್ರಯೋಜನ ಇಲ್ಲ ನಮ್ಗೆ, ಅದರದ್ದು ಫಲ ಸಿಕ್ಕೋದಿಲ್ಲ ನಮ್ಗೆ ಅಲ್ಲ. ಹೌದು, ನನ್ನ ಮುಂದೆ ಇಡ್ಲಿ ಅಂತ ಮಾಡ್ತಾರೆ ಅಲ್ವಾ. ಅದಕ್ಕೆ ಅಂಥ ಇಚ್ಛೆಗಳು ಇರಬಾರ್ದು ಅಂತ ಬಾಬಾ ನಮ್ಗೆ ಇಚ್ಛಾ ಮಾತ್ರ ಅವಿದ್ಯಾ ಅಂತ ಒಂದು ಪದ ಕಲ್ಸ್ಕೊಟ್ರು. ಇಚ್ಛೆಗಳೇ ಇಲ್ಲದಂತ ಅವಿದ್ಯಾವಂತರಾಗಿ ಅಂತ. ಅಷ್ಟು ಶ್ರೇಷ್ಠ ಸ್ವಮಾನ ಇಟ್ಕೊಂಡು ನಾವು ಮಾಡಿದ್ರೆ ಎಷ್ಟು ಶ್ರೇಷ್ಠತೆಗೆ ಹೋಗ್ಬೋದು ನಾವು. ಒಂದು ಸ್ವಲ್ಪನೂ ಇಚ್ಛೆಗಳೇ ಇಲ್ಲದಂತ ಒಂದು ಸ್ವಭಾವ ನಮ್ದು ಬಂದ್ರೆ, ಬಾಬಾ ಕೊಡ್ತಿರುವಂತದ್ದು ಎಲ್ಲ ಶ್ರೇಷ್ಠ ಸ್ವಮಾನಗಳೇ. ಅದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು. ಆಮೇಲೆ ಇನ್ನೊಂದು, ಹಳೆ ಸ್ವಭಾವ ಸಂಸ್ಕಾರಗಳನ್ನ ಆಹುತಿ ಮಾಡ್ಬೇಕು ನಾವು. ನಂದು ಹಳೆ ಸ್ವಭಾವ ಸಂಸ್ಕಾರ ಏನಿದೆಯೋ ಎಲ್ಲ ಹಳೆ ಪ್ರಪಂಚದ್ದು ನನಗೆ ದುಃಖ ಕೊಡುವಂಥದ್ದೇ. ಅದನ್ನೆಲ್ಲ ಬಿಟ್ಟು ಪರಮಾತ್ಮ ನಮ್ಗೆ ಏನ್ ಸ್ವಭಾವ ಕಲಿಸ್ಕೊಟ್ಟಿದ್ದಾರೆ, ಈಶ್ವರಿಯ ಸ್ವಭಾವ, ಈಶ್ವರಿಯ ಸಂಸ್ಕಾರ, ಅದು ನಮ್ಮದಾಗಬೇಕು.